ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು ಆಫ್ಟರ್ನೂನಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಮದುವೆಗೆ ಹೋಗಿದ್ದಾರೆ. ವಿಶು ಇವಾಗ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದ. ನೋಡಿ, ಅವನು ಫ್ರೂಟ್ಸು ಮತ್ತು ಮನೆಗೆ ಸ್ವಲ್ಪ ನಾನ್ ವೆಜ್ಜು ಎಲ್ಲ ತಂದಿಟ್ಬಿಟ್ಟು ಹೋಗಿದ್ದಾನೆ. ಇದೆಲ್ಲ ಅವನೇ ತೊಗೊಂಡು ಬರಬೇಕು. ಒನ್ ಟೈಮು ಇಲ್ಲ ಅಂದರೆ ಕೆ ಜಿ ಚೀಲದಲ್ಲಿ ತೊಗೊಂಡು ಬಂದುಬಿಡ್ತಾನೆ. ಓಸೆಲ್ಲ ತಂದಿದ್ದು ಫುಲ್ ಎಲ್ಲ ವೇಸ್ಟ್ ಆಯಿತು, ಯಾವುದು ಕರೆಕ್ಟಾಗಿ ತಿನ್ನಲಿಲ್ಲ. ಅಂದರೆ ಅವ್ನಿಗೆ ಏನೇನು ತರಬೇಕಂತ ಗೊತ್ತಿರಲ್ಲ. ಪೈನಾಪಲ್ಲು ಮತ್ತು ಕಲ್ಲಂಗಡಿ ಹಣ್ಣು, ಆ್ಯಪಲ್ಲು, ಆರೆಂಜು, ಗ್ರೇಪ್ಸು ಎಲ್ಲ ಒಟ್ಟೊಟ್ಟಿಗೆ ತಂದುಬಿಡ್ತಾನೆ. ಸೊ ಹಂಗಾಗಿ ವೇಸ್ಟ್ ಆಗುತ್ತೆ. ಈ ಸಲ ಹಂಗೆ ತರಬೇಡ ಅಂದಿದ್ದಕ್ಕೆ ಈ ಸಲ ನಾನು ಪೈನಾಪಲ್ ತೊಗೊಂಡು ಬಂದಿದ್ದಾನೆ. ನೋಡಿ, ಪೈನಾಪಲ್ಲು, ಇಲ್ಲಿ ಆರೆಂಜು, ಆ್ಯಪಲ್ಲು ಎಲ್ಲ ತುಂಬ್ಕೊಂಡು ಬಂದಿದ್ದಾನೆ. ಏನೇನಿದೆ ಕಿವಿ ಫ್ರೂಟ್ಸು ಎಲ್ಲನೂ ತಂದಿದ್ದಾನೆ. ಆಮೇಲೆ ಎಲ್ಲನೂ ನೀಟಾಗಿ ಎತ್ತಿಡಬೇಕು. ಮತ್ತು ನಮ್ಮ ಮನೆಗೆ ಹೊಸ ಒಂದು ಗೆಸ್ಟ್ಗಳನ್ನ ಕರ್ಕೊಂಡು ಬಂದಿದ್ದಾನೆ. ಅಂದರೆ ಅವನ ರೂಮಿಗೆ. ಇದು ಬಂದು ವಿಶು ರೂಮ್. ಅವನ ರೂಮ್ನ ಅವನೇ ಕ್ಲೀನ್ ಮಾಡ್ಕೋಬೇಕು, ಅವನೇ ರೆಡಿ ಮಾಡ್ಕೋಬೇಕು. ಅವನ ರೂಮ್ ಅರೇಂಜ್ಮೆಂಟ್ ಅವನೇ ಮಾಡಬೇಕು. ಸೊ ಗೆಸ್ಟ್ ತೋರಿಸ್ತೀನಿ. ಫಸ್ಟು ಮನೆಗೆ ಈ ಗೆಸ್ಟ್ ಬಂದರು. ಫಿಶ್ ಟ್ಯಾಂಕ್ ಎಲ್ಲ ಒಟ್ಟಿಗೆ ಬಂದರು. ಬ್ಯೂಟಿಫುಲ್ ಆಗಿದೆ ಎಲ್ಲ. ಆಮೇಲೆ ಬುದ್ಧ ಅಂತೂ ಮೊದಲಿಂದನೂ ಅವನು ಎದ್ದಿದ ತಕ್ಷಣ ದೇವ್ರ ಮುಖ ನೋಡ್ತಾನೋ ಇಲ್ವೋ, ಬುದ್ಧನ ಮುಖ ನೋಡಲೇಬೇಕು. ಯಾಕಂತಂದರೆ ಅವನಿಗೆ ಸ್ವಲ್ಪ ಕೋಪ ಜಾಸ್ತಿ. ಆ ಕೋಪ ಕಮ್ಮಿ ಆಗಲಿ ಅಂತ ಅಂದ್ಬಿಟ್ಟು ಡೈಲಿ ನೋಡ್ತಾನೆ. ಶಾಂತಿಯಾಗಿರ್ಬೇಕು ನಾನು ಅಂತ ಅಂದ್ಬಿಟ್ಟು ನೋಡ್ತಾ ಇರ್ತಾನೆ ಯಾವಾಗ್ಲೂ. ಅದಾದಮೇಲೆ ಇದು ಹೊರಗಡೆ ಇತ್ತಲ್ಲ, ಇದು ಒಂಥರ ಟೀಪಾಯ್ ಥರ ಇತ್ತಲ್ಲ, ಅದನ್ನೇ ಇಟ್ಕೊಂಡಿದ್ದಾರೆ. ಮತ್ತು ಈ ಫ್ಲವರ್ಸು ಹೊಸದಾಗಿ ಇವತ್ತು ಬಂದಿರೋದು. ಚೆನ್ನಾಗಿದೆ ಅಲ್ವಾ? ಇದು ನಾವು ಸೇವಂತಿಗೆ ಹೂವು ಏನು ದೇವ್ರಿಗೆ ಮುಡಿಸ್ತೀವಲ್ಲ, ಯೆಲ್ಲೋ ಕಲರ್, ಅದೇ ಥರ, ಅದೇ ಸೇವಂತಿಗೆನೇ, ಬಟ್ ರೆಡ್ ಕಲರ್. ಇದು ಇಂಡೋರ್ ಫ್ಲವರ್ಸ್ ಆಗಿರೋದ್ರಿಂದ ಒಳಗಡೆನೇ ಬೆಳೆಯುತ್ತೆ. ಬಟ್ ಇದೇನು ಅಂತ ನನಗೂ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಚೆನ್ನಾಗಿತ್ತು ಅಕ್ಕ, ತೊಗೊಂಡು ಬಂದೆ ಅಂತ ಅಂದ. ಇದು ಒಳಗಡೆನೇ ಬೀಳೋದು. ಒಂಥರ ಬ್ಯೂಟಿಫುಲ್ ಆಗಿದೆ, ತುಂಬ ಕಲರ್ಫುಲ್ ಆಗಿದೆ ಅಂತ ಹೇಳ್ಬೋದು. ಸೊ ಅವನ ರೂಮಲ್ಲಿ ನೈಟ್ ಅವನು ಮಲಗುವಾಗ, ಅಂದರೆ ಅವನು ಡ್ಯೂಟಿ ವರ್ಕ್ ಎಲ್ಲ ಮುಗಿಸ್ಕೊಂಡು ಬರೋದೆ ನೈಟು 11:30, 12, 1 ಆದರೂ ಆಯಿತು. ಆವಾಗ ಇದ್ರ ಲೈಟ್ ಆನ್ ಮಾಡಿಬಿಟ್ಟು ಮಲ್ಕೋತಾನೆ. ಅವಾಗ ಇದಕ್ಕೆ ಲೈಟ್ಸ್ ಎಲ್ಲ ಬರುತ್ತೆ ಅಲ್ವ, ಒಂಥರ ಕಲರ್ಫುಲ್ಲಾಗಿ. ಅವ್ನಿಗೆ ಇದು ನೋಡೋಕ್ಕೆ ಖುಷಿ ಅಂತೆ. ನಮ್ಮನೇದಿದ್ದು ಅವಾಗ ಇತ್ತಲ್ಲ ಒಂದು ಫಿಶ್ ಟ್ಯಾಂಕು, ಅದರಲ್ಲಿ ಫಿಶ್ ಎಲ್ಲ ಸುತ್ತೋಗ್ಬಿಡ್ತು ಅಂತ ಮತ್ತೆ ತರೋದಕ್ಕೇ ಮನಸ್ಸಾಗಲಿಲ್ಲ, ಬೇಜಾರಾಯಿತು. ಹಾಗಾಗಿ ಅವನೇ ಪುಟಾಣಿ ತಂದು ಅವನ ರೂಮಲ್ಲಿ ಇಟ್ಕೊಂಡಿದ್ದಾನೆ. ಡೈಲಿ ನೋಡ್ತಾ ಇರ್ತಾನೆ, ಇದಕ್ಕೆ ನೋಡ್ತಾನೆ, ಫುಡ್ ಹಾಕ್ತಾನೆ. ಸೊ ಏನೋ ಒಂಥರಲ್ವ, ಅವ್ನ ರೂಮ್ನ ಅವ್ನು ಡೆಕೋರ್ ಮಾಡ್ಕೊಳ್ಳೋಕೆ ಅವ್ನು ಇಷ್ಟಪಡ್ತಾನೆ. ಹಾಗಾಗಿ ಅವನ ರೂಮಲ್ಲಿರೋ ಬ್ಯೂಟಿಫುಲ್ ಗೆಸ್ಟ್ ಇವರೆಲ್ಲ ಯಾವಾಗಲೂ ನಮ್ಮ ಮನೇಲಿ ಇರ್ತಾರೆ. ಫ್ಯಾಮಿಲಿ ಮೆಂಬರ್ಸು, ಗೆಸ್ಟ್ ಅನ್ನೋದಕ್ಕಿಂತ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ಬೋದು. ಮತ್ತು ಅವನ ರೂಮು, ಒಂದು ವಾಟರ್ ಪೆನ್ ಇದೆ ಅಲ್ವಾ, ಅದು ಯಾವಾಗಲೂ ಕ್ಲೀನಾಗಿ ಫೋಲ್ಡ್ ಮಾಡಿ ಇಟ್ಕೋಬೇಕು. ಅವನ ಬಟ್ಟೆಗಳನ್ನ ಅವನೇ ಫೋಲ್ಡ್ ಮಾಡಿ ಇಟ್ಕೋಬೇಕು. ಅವ್ನ ಬೆಡ್ನ ಯಾವಾಗಲೂ ಅವನೇ ರೆಡಿ ಮಾಡಿ ಇಟ್ಕೋಬೇಕು. ಅದು ಒಂಥರ ಪಾಲಿಸಿ, ಅಭ್ಯಾಸ ಅವನದು. ಸೊ ಬನ್ನಿ, ಮಮ್ಮಿ ಬುಜ್ಜಿ ಮದುವೆಗೆ ಹೋಗಿದ್ದಾರೆ. ಸೊ ನಾನ್ ವೆಜ್ ಕೂಡ ತೊಗೊಂಡು, ನಾನ್ ವೆಜ್ ತರ್ತೀನಿ ಅಕ್ಕ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಮಟನ್ ತಂದಿದ್ದಾನೆ ಮತ್ತು ಚಿಕನ್ ತಂದಿದ್ದಾನೆ. ಏನು ಮಾಡಬೇಕು ಅಂತ ಹೇಳಿಲ್ಲ, ಏನು ಬೇಕು ಮಾಡ್ಕೊ ಅಂದ. ಸೊ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ಚಿಕನ್ನೇ ಸಾಕಾಗಿತ್ತು. ಚಿಕನ್ ತಿಂದು ತುಂಬ ದಿನ ಆಗಿತ್ತಲ್ವ ಅದಕ್ಕೆ. ಬಟ್ ಮಟನ್ನು ತಂದಿದ್ದಾನೆ. ನೋಡೋಣ, ಗ್ರೇವಿ ಏನಾದರೂ ಮಾಡಿ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡುವ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ, ಅಂದರೆ ನಾನು ಹಾಸ್ಪಿಟಲ್ ಸ್ಕ್ಯಾನ್ ಎಲ್ಲ ಮುಗೀತು, ಬಟ್ ಇನ್ನೂ ತೋರಿಸಿಲ್ಲ ನನ್ನ ರಿಪೋರ್ಟ್ನ. ನಾನು ಜಸ್ಟ್ ರಿಪೋರ್ಟ್ ತೋರಿಸಿದಾಗ ತುಂಬ ಜನ ಕೇಳ್ತಾ ಇದ್ರಿ ಪಾಪು ವೆಯ್ಟ್ ಎಲ್ಲ ಎಷ್ಟಿದೆ ಹೇಳಿ ಅಂತ. ನಾನು ಹೇಳ್ತೀನಿ ನಿಮಗೆ ಇದೇ ವ್ಲಾಗಲ್ಲಿ, ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಇವಾಗ ಅಡುಗೆ ಕೆಲಸ ಮುಗಿಸ್ಬಿಟ್ಟು ನಂತರ ಸಿಗ್ತೀನಿ, ಓಕೆ? ಆ್ಯಂಡ್ ಫೈನಲಿ ರೆಡಿ ಆಯಿತು ಮಟನ್ ಗ್ರೇವಿ, ಚಿಕನ್ ಗ್ರೇವಿ ಮತ್ತು ಚಿಕನ್ ಬಿರಿಯಾನಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ತಿಂದುಬಿಟ್ಟು ರೆಸ್ಟ್ ಮಾಡಬೇಕು. ಒಂದು ಒಳ್ಳೆ ನಿದ್ದೆ ಆಯಿತು ನಂದಂತೂ. ಅಂದರೆ ಮಧ್ಯಾಹ್ನ ಆಫ್ಟರ್ನೂನ್ ಅಡುಗೆ ಎಲ್ಲ ಆಯಿತು. ಊಟ ಮಾಡಿ ಸ್ವಲ್ಪ ಟೈಮ್ ಹಾಗೇ ಬುಜ್ಜಿ ಬಂದಮೇಲೆ ಬುಜ್ಜಿ ಜೊತೆ ಎಲ್ಲ ಆಟಾಡ್ತಾ ಇದ್ದೆ. ನನಗೆ ಮಲಗಲೇಬೇಕು. ಮಿನಿಮಮ್ 1 ಅವರ್ ಆಗಲಿಲ್ಲ ಅಂತಂದರೂ ಹಾಫ್ ಆನ್ ಅವರ್ ಆದರೂ ಮಲಗಲೇಬೇಕು. ಇಲ್ಲ ಅಂತಂದರೆ ನನಗೆ ಕಣ್ಣೆಲ್ಲ ಉರಿ ಬರೋದು, ಒಂಥರ ಬ್ಯಾಕ್ ಪೈನ್ ಬರೋದು, ಹಾಗೆಲ್ಲ ಆಗಿಬಿಡುತ್ತೆ. ಸೊ ಮಲಗಿದ್ದಾಯಿತು. ಕಿವಿ ಫ್ರೂಟ್ ಇಲ್ಲಿ ಕಟ್ ಮಾಡಿ ಇಟ್ಟಿದ್ದಾರೆ. ಅರ್ಧ ಬುಜ್ಜಿ ತಿನ್ಕೊಂಡು ಹೋದ, ಇನ್ನು ಅರ್ಧ ಇದೆ ತಿನ್ನಬೇಕು. ತುಂಬ ಜನ ಕೇಳ್ತಾಯಿದ್ರು ಬೇಬಿ ವೆಯ್ಟ್ ಎಷ್ಟಿದೆ ಹೇಳಿ, ಬೇಬಿ ವೆಯ್ಟ್ ಎಷ್ಟಿದೆ ಹೇಳಿ ಅಂತ. ಫಿಟಲ್ ವೆಯ್ಟ್ ಬಂದುಬಿಟ್ಟು
ನನ್ನ ರಿಪೋರ್ಟಲ್ಲಿ ಇವಾಗ 509 GMC ಪ್ಲಸ್ 74 GMC ಇದೆ. ಇನ್ಮೇಲೆ ಡೆವಲಪಿಂಗ್ ಸ್ಟೇಜು, ಅಂದರೆ ಇವಾಗೆಲ್ಲ ಫುಲ್ ಪಾರ್ಟ್ಸ್ ಟು ಪಾರ್ಟ್ಸ್ ಎಲ್ಲ ಗ್ರೋತ್ ಆಗಿರುತ್ತೆ. ಇನ್ನು ನೆಕ್ಸ್ಟು ವೆಯ್ಟ್ ಡೆವಲಪ್ ಆಗೋ ಸ್ಟೇಜ್ ಅಲ್ವಾ. ಸೇಮ್ ನನಗೆ ಬುಜ್ಜಿದ್ರಲ್ಲೂ 500 ಸಮಥಿಂಗ್ ಇದ್ದಿದ್ದು ಬೇಬಿ, ಫಸ್ಟ್ ಬೇಬಿಯಲ್ಲೂ ಇಷ್ಟ ಇದ್ದಿದ್ದು ಈ ಸ್ಕ್ಯಾನ್ ಮಾಡಿಸಿದಾಗ. ಸೊ ಇವಾಗ್ಲೂ ಅಷ್ಟೇ ಇದೆ. ಇನ್ನು ಡಾಕ್ಟರ್ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ, ಬಟ್ ಅಷ್ಟೇ ಇದ್ದಿದ್ದು ಅಂತ ಅನ್ಕೋತೀನಿ. ನೋಡಬೇಕು, ನಾಳೆ ಡಾಕ್ಟರ್ ಕನ್ಸಲ್ಟೇಷನ್ ಇದೆ, ಏನು ಹೇಳ್ತಾರೆ. ಮತ್ತು ಐರನ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಎಲ್ಲ ಇದೆ ಅಲ್ವ, ಅದನ್ನು ಚೇಂಜ್ ಮಾಡಿಸ್ತಾರಾ ಇಲ್ಲ ಕಂಟಿನ್ಯೂ ಮಾಡಿಸ್ತಾರಾ ಏನು ಅಂತಲೂ ಗೊತ್ತಿಲ್ಲ. ಬಟ್ ನಾಳೆ ಹೋದ್ಮೇಲೆ ಗೊತ್ತಾಗುತ್ತೆ. ರಿಪೋರ್ಟ್ ಎಲ್ಲ ನೋಡಿ ಅವ್ರು ಹೇಳಿದ್ಮೇಲೆ ನನಗೆ ಸಮಾಧಾನ ಅಂತ ಅನಿಸೋದು. ಸೊ ನಾನು ಹೋದಾಗ್ಲೂ ಹೇಳ್ತೀನಿ ಏನು ಹೇಳಿದ್ರು ಅಂತ ಎಲ್ಲ. ಬುಜ್ಜಿ ಎಲ್ಲೋಗಿದ್ದೆ ಇವತ್ತು? ಹಾಂ, ಮದುವೆಗೆ. ಕಳ್ಳ ಇವನು ಮದುವೆ. ಹಾಂ, ನನ್ನ ಮಗ ಫೋನ್ ತೊಗೊಂಡು ಬಂದಿದ್ದಾನೆ. ಸೊ ಅವನಿಗಂತ ತೊಗೊಬಂದ್ಬಿಟ್ಟು ಬೆಳಗ್ಗೆಯಿಂದ ಆಟಾಡಿ ಬೇಜಾರಾಗ್ಬಿಟ್ಟು ಆಮೇಲೆ ನಾವು ಹೊಡೆದಾಕ್ಬಿಟ್ರೆ ನಿಂಗೇನು ಅನ್ಸಲ್ವಾ ಅಂತ ಕೇಳ್ತಾ ಇದ್ದ. ಅದಕ್ಕೆ ಬೇಡವಾ, ನೆಕ್ಸ್ಟು ನಿನ್ನ ತಮ್ಮ ತಂಗಿನೋ ಹುಟ್ಟಿದಾಗ ಬೇಡವಾ ಅಂತಂದಿದ್ದಕ್ಕೆ ಅವರಿಗೆ ತಂದಿರೋದು ನಾನು ಎತ್ತಿಡ್ತೀನಿ ಅಂತಿದ್ದಾನೆ. ಈ ಕಡೆ ಬಾ. ಸೊ ಇದನ್ನು ತಗೊಂಡು ಬಂದು ಬೆಳಗ್ಗೆಯಿಂದ ಆಟಾಡಿದ್ದಾನೆ. ಹಿಂದೆ ಬಾ, ಕಾಣಿಸ್ತು. ಸೊ ವಾಟರ್ ಗೇಮ್ ಇರುತ್ತಲ್ಲ, ನಾವು ಚಿಕ್ಕವರಿದ್ದಾಗೆಲ್ಲ ಆಟಾಡ್ತಾಯಿದ್ವಿ, ಅದು ಮೊಬೈಲಲ್ಲಿ ಬರ್ತಾಯಿತ್ತು. ಇವಾಗ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಇವಾಗ ಸ್ವಲ್ಪ ಆಚೆ ವಾಕ್ ಮಾಡಬೇಕು, ಗಾಳಿ ಚೆನ್ನಾಗಿದೆ ಅಲ್ವಾ. ನಮ್ಮ ಮೈಸೂರಲ್ಲಿ ನೆನ್ನೆ ಮಳೆ ಬಂತು. ಬಿಡು, ಕುಯ್ ಬಿಡ. ಮಳೆ ಬಂದಿತ್ತು, ಅದಕ್ಕೂ ಸ್ವಲ್ಪ ಕೂಲ್ ಆಗಿದೆ ಅಂತ ಹೇಳ್ಬೋದು ಇವಾಗ ಸಂಜೆ ವೆದರು. ಸೊ ಫೆಟಲ್ ವೆಯ್ಟ್ ಹೇಳಿದ್ದೀನಿ. ಇನ್ನೇ ಇದ್ರೂ ಕ್ವೆಶನ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಓಕೆನಾ.